ಹಾಯ್ ಫ್ರೆಂಡ್ಸ್, ಇವತ್ತಿನ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ನಮ್ಮ ಪಕ್ಕದ ಮನೆಯವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಕುಶಾಲನಗರಕ್ಕೆ ಮದುವೆ ಇತ್ತು ಅಂತ ಹೋಗ್ತಾ ಇದ್ವಿ. ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟೈಮ್ ಆಗಿದ್ದರಿಂದ ಮುಹೂರ್ತನೇ ಮೀರೋಗಿ ಇನ್ನೇನು ರಿಸೆಪ್ಷನ್ಗೆಲ್ಲ ರೆಡಿ ಮಾಡ್ತಾ ಕೂತಿದ್ರು. ಅಲ್ಲಿ ತನಕ ಏನು ಮಾಡೋದು ಅಂತ ಕೂತ್ಕೊಂಡ್ಬಿಟ್ಟು ನಾನು ವೀಡಿಯೋ ಮಾಡಿಕೊಂಡು ಫನ್ನಿ ವೀಡಿಯೋ ಮಾಡ್ತಾ ಕೂತಿದ್ದೆ. ಎಲ್ಲರೂ ಬೈಯಕ್ಕೆ, ಯಾಕೆ ನನ್ನನ್ನು ಆ ಥರ ಎಲ್ಲ ವೀಡಿಯೋ ಮಾಡ್ತಾ ಕೂತಿದ್ದೀಯ? ಅದಕ್ಕೆ ನಾನು ಹೇಳಿದ್ದು, ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ನಾವು ಮದುವೆ ಮನೆ ಫೋಟೋಸ್ ಎಲ್ಲ ತಗೊಂಡ್ಬಿಟ್ಟು ಡೈರೆಕ್ಟ್ ಊಟಕ್ಕೆ ಹೊರಟ್ವಿ. ಊಟ ಮಾಡಿಕೊಂಡು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಅಕ್ಕ ಅವರು ಸಹ ಬಂದರು. ಅಕ್ಕ ಮತ್ತು ಭಾವ, ನಮ್ಮ ಮಾವನ ಮಗ ಮತ್ತು ಇದು ಅವರ ವೈಫು ಎಲ್ಲರೂ ಬಂದಿದ್ದರು ಮನೆಗೆ. ಏಕೆಂದರೆ ನನ್ನನ್ನು ನೋಡೋದಕ್ಕೆ ಅಂತಲೇ ಬಂದಿದ್ರು ಇವರು. ನಮ್ಮ ಮನೆಗೆ ಬಂದುಬಿಟ್ಟು ಪಾಪ ಒಬ್ಬಳೇ ಇದ್ದೀನಿ ಅಂತ ಇವರೇನೆ ಬಜ್ಜಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ. ಇವ್ರು ಬರೋ ಅಷ್ಟರಲ್ಲಿ ನಾನು ಆಲ್ರೆಡಿ ಪಲಾವ್ ಮಾಡಾಗಿತ್ತು. ಸರಿ ಅಂತಂದ್ಬಿಟ್ಟು ನಮ್ಮ ಅಕ್ಕನೇ ಬಜ್ಜಿ ಮಾಡ್ತಾ ಇದ್ದಾಳೆ. ಅಡುಗೆ ಎಲ್ಲ ಮಾಡಾಗಿತ್ತು. ಇದು ನಮ್ಮ ಭಾವ ಮತ್ತು ನಮ್ಮ ಮಾವನ ಮಗ. ನಮ್ಮ ಅಕ್ಕಂಗೆ ವೀಡಿಯೋ ಮಾಡೋದು ಅಂದರೆ ಇಷ್ಟ ಇಲ್ಲ. ನಾ ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟೆ ಅಲ್ಲಿಂದ ಇಲ್ಲಿಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇದ್ದಾಳೆ ನೋಡಿ. ಇಲ್ಲಿ ಕ್ಯಾಮ್ರಾಕ್ಕೆ ಮಾತ್ರ ಮುಖ ತೋರಿಸ್ತಿಲ್ಲ. ಕೊನೆಗೂ ಅಂತೂ ಇಂತೂ ಏನೋ ಫೈನಲಿ ನಾನು ಅವಳದೊಂದು ವೀಡಿಯೋ ಮಾಡಿಬಿಟ್ಟೆ. ಕರೆಕ್ಟಾಗಿ ಸಿಕ್ಕಾಕೊಂಡ್ಬಿಟ್ರು. ಅವಳು ಹೇಳೋದು, ಯಾಕೆ ಹಿಂಗೆ ವೀಡಿಯೋ ಮಾಡಿಬಿಟ್ಟು ನನ್ನ ಹೊಟ್ಟೆ ಉರಿಸ್ತೀಯ ಅಂತ. ಅದಕ್ಕೆ